ನನಗೆ ಕೇಕ್ ಮಾಡೋದು ಹಾಬಿ ಥರ ಆಗೋಗ್ಬಿಟ್ಟಿದೆ. ಅವಾಗವಾಗ ನಾನು ಕೇಕ್ ಮಾಡ್ತಾನೇ ಇರ್ತೀನಿ. ಅದರಲ್ಲಿ ಡಿಫ್ರೆಂಟಾಗಿ ಹುಡುಕ್ತಾನೇ ಇರ್ತೀನಿ, ಟ್ರೈ ಮಾಡ್ತಾನೇ ಇರ್ತೀನಿ. ನನ್ನ ಮಕ್ಳಿಗೂ ಅಷ್ಟೇ. ನಾನು ಯಾವಾಗಾದರೂ ಮಾಡಲಿ, ಅದು ಯಾವ ಥರ ಬಂದಿರಲಿ, ಹಿಟ್ಟಾಗಿರಲಿ, ಫ್ಲಾಪ್ ಆಗಿರಲಿ, ಅವ್ರಿಗಂತೂ ತುಂಬಾ ಇಷ್ಟ ನಾನು ಮಾಡೋಂಥ ಕೇಕು. ಅದಕ್ಕೋಸ್ಕರ ನನಗೂ ತುಂಬಾ ಇಂಟ್ರೆಸ್ಟ್ ಮಾಡೋದ್ರಲ್ಲಿ. ಈ ಕೇಕ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಅಂದಹಾಗೆ ಯಾವ ಕೇಕಪ್ಪ ಅಂದರೆ ಇದು ಮ್ಯಾಂಗೋ ರವಾ ಕೇಕ್. ರವಾಯಿಂದ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ಫಸ್ಟ್ ನೀವು ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಫಾಲೋ ಮಾಡ್ಕೊಂಬಿಡಿ. ಯಾಕಂದರೆ ನಾನು ಬೇಜಾನ್ ರೆಸಿಪಿ ಶೇರ್ ಮಾಡ್ತಾ ಇರ್ತೀನಿ, ನೀವು ಟ್ರೈ ಮಾಡ್ತಾ ಇರ್ಬೋದು. ರೆಸಿಪಿಗೆ ಹೋಗೋಣ. 1 ಕಪ್ಪಷ್ಟು ಮ್ಯಾಂಗೋ ಪ್ಯೂರಿ ತೊಗೊಂಡಿದ್ದೀನಿ. ಅಂದರೆ ಜಸ್ಟ್ ಮ್ಯಾಂಗೋನ ಸಿಪ್ಪೆ ತೆಗೆದು ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಮೊಸರು, 1/4 ಕಪ್ಪಷ್ಟು ಎಣ್ಣೆ, ಅರ್ಧ ಕಪ್ಪಷ್ಟು ಸಕ್ಕರೆ, ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಬೀಟ್ ಆದ ನಂತರ, ಅಂದರೆ ಸಕ್ಕರೆ ಎಲ್ಲ ಕರಗಿರಬೇಕು. ಬೀಟ್ ಆದ ನಂತರ 1 ಕಪ್ಪಷ್ಟು ನಾನು ರವೆ ತೊಗೊತಾ ಇದ್ದೀನಿ. ಇದು ಬಾಂಬೆ ರವೆ ಅಂತಾರೆ, ಸೂಜಿ ಅಂತಾರಲ್ವ, ಆ ರವೆ. ಇದನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ಒಂದು 15 ಇಲ್ಲ 20 ಮಿನಿಟ್ಸ್ ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಯಾಕಂದರೆ ಅದು ಚೆನ್ನಾಗಿ ನೆನಿಬೇಕು ರವೆ. ಆಮೇಲೆ ಒಂದು 1/4 ಸ್ಪೂನಷ್ಟು ಅಡುಗೆ ಸೋಡಾ, ಒಂದು ಸ್ವಲ್ಪ ಉಪ್ಪು, ಒಂದು ಈನೋ ಪ್ಯಾಕೆಟು. ಈನೋ ಬೇಡ ಅಂದಾಗ ನಾವು ಬೇಕಿಂಗ್ ಪೌಡ್ರ್ ಬರುತ್ತಲ್ವ ಕೇಕ್ ಮಾಡೋದು, ಅದನ್ನು ಹಾಕ್ಬೋದು. ನನಗೆ ಇನ್ಸ್ಟೆಂಟಾಗಿ ಬೇಕು ಅಂತ ಈನೋ ಹಾಕಿದ್ದೀನಿ. ಈನೋನು ಸ್ಕಿಪ್ ಮಾಡ್ಬೋದು. ಅದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಓವೆನಲ್ಲಿ ಇಟ್ಕೊಂಡಿದ್ದೀನಿ. ಓವೆನ್ ಇಲ್ದಿರಾನು ಕೇಕ್ ಮಾಡೋದು ಯಾವ ಥರ ಅಂತ ನಾನು ಪ್ರೀವಿಯಸ್ ವೀಡಿಯೋಸ್ನಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೂ ತುಂಬ ಈಸಿ ಮೆಥಡಲ್ಲೇ ತೋರಿಸಿದ್ದೀನಿ. ಜಸ್ಟ್ ತವಾದ ಮೇಲಿಟ್ಟು ನೀವು ನೋಡಿಲ್ಲ ಅಂದರೆ ಒಂದು ಸತಿ ಚೆಕ್ ಮಾಡಿ, ಓಕೆನಾ. ಪ್ರೀ ಹೀಟಾಗಿ ಆಗಿರೋ ಓವೆನ್ನಲ್ಲಿ 45 ಮಿನಿಟ್ಸು ನಾನು ಬೇಕ್ ಮಾಡ್ಕೊತಾ ಇದ್ದೀನಿ ಕೇಕು. ನೋಡಿ ಪರ್ಫೆಕ್ಟಾಗಿ ಬೇಕಾಗಿರುತ್ತೆ. ಸೊ ಇದು ಬಿಸಿ ಬಿಸಿ ಕೇಕ್ ಯಾವಾಗಲೂ ನನ್ನ ಮಕ್ಕಳು ತಿನ್ನೋದು. ಬಟ್ ಇವಾಗೆಲ್ಲ ಸಮ್ಮರ್ ಅಲ್ವಾ, ಕೂಲ್ ಆಗಿರಲಿ ಅಂತೇಳಿ ಒಂದು ಐಡಿಯಾ ಉಪಯೋಗಿಸಿ ಇನ್ನೊಂದು ಮ್ಯಾಂಗೋ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಲು ಹಾಕ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಆ ಪ್ಯೂರಿನ ಆ ಕೇಕ್ ಮೇಲೆ ಆ್ಯಡ್ ಮಾಡಿಬಿಟ್ಟೆ. ಅದು ತುಂಬ ಚೆನ್ನಾಗಿ ಟರ್ನ್ಔಟ್ ಆಯಿತು. ಒಂದು 2 ಅವರ್ಸು ಫ್ರಿಜ್ಜಲ್ಲಿ ಇಟ್ಕೊಂಡು ಚೆನ್ನಾಗಿ ಕೂಲ್ ಆದಮೇಲೆ ಕೇಕ್ ಕಟ್ ಮಾಡಿಕೊಂಡು ತಿಂತಾಯಿದ್ರೆ ಸಖತ್ತಾಗಿತ್ತು ಕೇಕ್ ಮಾತ್ರ. ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದಂತೂ ಮರಿಲೇಬೇಡಿ, ಓಕೆನಾ. ಚಲೋ ಬಾಯ್.